ಹೆಣ್ಣಾದ ನಾನು ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ಕಾಮದಿಂದ ಕಾತರಿಸ್ತಾರೆ ನನ್ನ ಆಸೆನ ಬೇಗ ಈಡೇರಿಸ್ಬಾ ಮಾವ. ದಯವಿಟ್ಟು ಎಲ್ಲ ಅನ್ಬೇಡ. ನೋಡು, ಈ ನಿನ್ನ ಗಟ್ಟಿ ಮುಟ್ಟಾದ ದೇಹನ ನೋಡಿ ನಾನು ಕಾಮ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಪ್ಲೀಸ್ ಕಮಾನ್. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ನಾನು ಕೆಟ್ಟ ಕನಸು ಕಾಣ್ತಾ ಇದ್ದೀನಿ ಮಾವ. ಇದು ಕನಸಲ್ಲ. ನನ್ನ ಮಾತನ್ನ ನೀನು ಒಪ್ಕೊಂಡ್ರೆ, ನೋಡು, ನೀನು ಹೂ ಅಂದ್ರೆ ಅದು ನಾನು ನನಸು ಮಾಡಿಬಿಡ್ತೀನಿ. ಪಾಪಿ, ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು. ಛೇ, ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕು ಅಂತ ಕರಿತಿದ್ಯಾ ನನ್ನ? ನೀನು ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯ ಛಿದ್ರವಾಗಿ ಹೊಡೆಯಲು ಬಂದ ಮಹಾಕೋಹಕ್ಕಿ ನೀನು. ನಿನಗೆ ಹಣದ ದಾಹ ಮಾತ್ರ ಹೆಚ್ಚು ಅಂತ ತಿಳ್ಕೊಂಡಿದ್ದೆ ನಾನು. ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನೋಡು, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಹುಷಾರ್ ಮಾವ. ಸಿಟ್ಟು ಬಂದಾಗ ನೀವು ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತಾರೆ ಮಾವ. ಈ ಶರ್ಮಳೆ ಇಲ್ಲಿವರೆಗೂ ಏನೇ ಆಸೆ ಪಟ್ರು, ನಾನು ಏನೇ ನೋಡಿದ್ರು ಅದನ್ನ ಪಡೆಯದೆ ಬಿಟ್ಟಿಲ್ಲ, ಬಿಡೋದಿಲ್ಲ. ನೋಡು, ನಾನು ಯಾವತ್ತು ಬಯಸಿದ್ದು ನಾನು ಸಿಗ್ಲೇಬೇಕು. ಅದಕ್ಕೆ ತಡ ಮಾಡಬೇಡ ಪ್ಲೀಸ್. ನನ್ನ ಆಸೆನ್ನ ಪೂರೈಸುವ ಮಾವ. ನೋಡು ನೋಡು ನೋಡು, ನನ್ನ ಮಾತು ಕೇಳು, ದಯವಿಟ್ಟು ಇಲ್ಲ ಅಂತ ಹೇಳಬೇಡ. ನಿರ್ಲಜ್ಜಳೆ, ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನಾನು ನೀತಿಗೆಟ್ಟು ಅಂತ ತಿಳ್ಕೊಂಡಿದ್ದೀಯ? ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದರೂ ಕೊಡ್ತೀನಿ, ಇಂಥ ಹೀನ್ ಕೆಲಸ ಮಾಡೋದಿಲ್ಲ. ನಮ್ಮ ಭವ್ಯ ಭಾರತದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ನಾಡಲ್ಲಿ ಹುಟ್ಟಿದ ನಿಲ್ಲು ನನ್ನ ಸ್ವಾಸೆ ಅಂತ ಹೇಳ್ಕೊಳ್ಳೋದಕ್ಕೆ ವಾಕರಿಕೆ ಆಗ್ತಾ ಇದೆ ನನಗೆ. ಹಾಗಾದ್ರೆ ಈ ಭೂಮಿಯಲ್ಲಿ ಶ್ರೀಕೃಷ್ಣ, ರಾವಣ, ಕೀಚಕ, ಸತ್ಯಾನಂದ, ನಿತ್ಯಾನಂದ, ಅದ್ರಲ್ಲಿ ವೀರಪ್ಪನ್ ಇವರೆಲ್ಲ ಹುಟ್ಟಿಲ್ವಾ? ಅಣ್ಣ ತಂಗಿ ಅಂತ ಹೇಳಿ ಸೋಗು ಮಾಡಿ ಕದ್ದು ಮುಚ್ಚಿ ಕಾಮದಾಟ ಆಡೋ ಪಾಪಿಗಳೆಷ್ಟಿಲ್ಲ ಈ ಭೂಮಿಯಲ್ಲಿ. ಅದು ಅಲ್ಲದೆ ಅಣ್ಣನ ಹೆಂಡತಿ ಮೇಲೆ ಮನಸ್ಸು ಮಾಡಿ ಅಣ್ಣನ ಕೊಂದು ಹಾಕಿ ಅತ್ತಿಗೆ ಜೊತೆಗೆ ಸಂಸಾರ ಮಾಡೋ ಪಾಪಿಗಳೆಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಿ ಅವಳನ್ನೇ ಓಡಿಸ್ಕೊಂಡು ಹೋಗಿ ಸಂಸಾರ ಮಾಡೋ ಪಾಪಿಗಳೆಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅದರಲ್ಲಿ ನಾನಿನ್ನ ಬಯಸಿದ್ರೆ ತಪ್ಪೇನು ಮಾವ? ಮುಚ್ಚೆ ಬಾಯ್ನ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ಈ ಮನೆಯಲ್ಲಿ ನಿಂತ್ರೆ ನಿನ್ನ ಸುಟ್ಟು ಹಾಕ್ಬಿಡ್ತೀನಿ. ನೀವು ಒಂದ್ ವೇಳೆ ಬರ್ದೆ ಹೋಗಿದ್ರೆ ನನ್ನ ಬಾಳು ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು. ನೀವು ಬರ್ದಿದ್ರೆ ನನ್ನ ಗತಿ, ಅಯ್ಯೋ ಆ ದೇವರೇ ಗತಿ. ಏನಾಯ್ತೆ? ಅದು ಅದು ನಿಮ್ಮಪ್ಪ ಇದಾರಲ್ಲ, ಈ ಸಮಯದಲ್ಲಿ ಯಾರು ಇಲ್ಲ, ನಾವಿಬ್ರೇ ಇರೋದು. ಬಾ ಸರ್ಸ ಆಡೋಣಂತ ನನ್ನ ಕೈ ಹಿಡ್ದು ಎಳಿತಾ ಇದ್ರು ರೀ.
ಇದೆಲ್ಲ ತಪ್ಪು, ಹೀಗೆಲ್ಲ ಮಾಡಬಾರ್ದು. ನಾನು ನಿಮ್ಮ ಮಗನ ಹೆಂಡತಿ, ನಿಮ್ಮ ಮಗಳ ಸಮಾನ ಅಂತ ಹೇಳಿದೆ. ಆದ್ರೂ ಅವ್ರು ಕೇಳಿಲ್ಲ. ಇವತ್ತಿನ ಕಾಲು ಮುರಿದಾದ್ರು ನನ್ನ ಆಸೆ ತೀರಿಸ್ಕೋತೀನ ಅಂತ ನನಗೆ ಹೊಡೆದು ಬಡದು ನನ್ನ ಮೇಲೆ ಬಲಾತ್ಕಾರ ಮಾಡೋದು. ನೀವಿಂತ ಕೆಲಸ ಮಾಡಿದ್ರ? ಸುಮತಿ, ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ನಿನಗೆ ಅರ್ಥ ಆಗುದಿಲ್ವೇನೆ? ಆ ನನ್ನ ಮೇಲೆ ನೀನು ಅನುಮಾನ ಪಡ್ತಾ ಇದ್ದೀಯಾ? ನನ್ನ ಸುಮತಿ 32 ವರ್ಷಗಳ ಕಾಲ ನನ್ನ ಕೈ ಹಿಡಿದು ಬಾಳಿ ಬದುಕಿದ ನನ್ನ ಸುಮತಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀಯಾ ನೀನು? ಎಷ್ಟು ದಿನ ಏನು ದೇಶ ಕಾಯಕ್ ಹೋಗಿದ್ಯೋ? ಕಂಡ ಹೆಂಗಸರ ಬೆನ್ನ ಹತ್ತಿ ತಿರುಗಾಕ್ ಹೋಗಿದ್ಯೋ? ಶಹಬಾಷ್ ಮಗನೇ, ಶಹಬಾಷ್. ಅನ್ನದ ಋಣ ತೀರಿಸಿದರೆ ಉತ್ತಮ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದರೆ ಉತ್ತಮ ಸೈನಿಕ ಅಂತಾರೆ. ಹೆತ್ತ ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತಾರೆ. ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವಂತ ಉತ್ತಮ ಮಗನಂತೂ ನೀನಾಗ್ಲಿಲ್ಲ. ಹೆತ್ತಪ್ಪನ ಮೇಲೆ ಅನುಮಾನ ಪಡುವ ಸಂಶಯ ಪಿಶಾಚಿ ಆದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡ್ಬೇಕು. ಏನ್ ಮಾಡಿದೀಯ? 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ವ್ಯಾಸಲನ್ನ ಹಾಕ್ಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಜಗತ್ತನ್ನ ಇಂಚಿಂಚಾಗಿ ತೋರಿಸ್ಬೇಕು. ಒಂದು ದಿನವಾದ್ರೂ ಒಳ್ಳೆಯ ಸ್ಕೂಲಿಗೆ ಸೇರಿಸಿ ಜೊತೆ ಕರ್ಕೊಂಡು ಅಡ್ಡಾಡಿದ್ಯಾ? ನೀ ಎಲ್ಲ ಅಡ್ಡಾಡ್ತೀಯಾ? ನೀನೇ ಹೇಳು, ನಿನ್ನ ಮನಸ್ಸಾಕ್ಷಿಯಾಗಿ ಹೇಳು. ಒಂದು ದಿನವಾದ್ರೂ ನಮ್ಮ ಜೊತೆಯಲ್ಲಿ ಇದ್ದು ನನ್ನ ಪಕ್ಕದಲ್ಲಿ ಮಲಗಿ ನನ್ನ ಎದೆ ಮೇಲೆ ಕೈ ಇಟ್ಟು ಮಲಗಿದೆಯೇನೋ? ಎಲ್ಲಿ ಮಲಗ್ತೀಯಾ? ಬರೇ ದೇಶ ಕಾಯಕ್ ಹೋಗ್ತಾನ ತಿಳಿ ವರ್ಷಗಂಡ ದೇಶ ಕಾಯಕನ ಹೋಗಿದ್ಯಾ? ಹೊಳ್ಳಿ ಯಾಕೆ ಬಂದಿಯಾ? ಅಲ್ಲೇ ಎಲ್ಲಾದ್ರೂ ಬಿದ್ದು ಸತ್ತು ಹೋಗಿದ್ರೆ ಎಷ್ಟು ಒಳ್ಳೆದಾಯ್ತು. ಈ ಹಾಳ ಮುಖ ಈ ಕಣ್ಣಿಂದ ನೋಡುದಾದ್ರೂ ತಪ್ಪಿತ್ತು. ಆ ಸಾವುಗೂ ನನ್ನನ್ನು ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ 3 ಬುಲೆಟ್ಗಳು ಈ ನನ್ನ ಗಂಡಿದ ಗುಂಡಿಗಿನ ಸೀಳಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಈ ನನ್ನ ಗಂಡಿದೆಯ ಗುಂಡಿಗೆಲ್ಲಿ ಬಿದ್ದು ಒದ್ದಾಡ್ತಾ ಇದ್ದವು. ಆ ಸಮಯದಲ್ಲಿ ಇಡೀ ದೇಶ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಮನೆಗಳಲ್ಲಿ ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು, ಮೇಜರ್ ಸೂರ್ಯ ಬದುಕ್ ಬರ್ಬೇಕು ಅಂತ ನನ್ನ ಬಗ್ಗೆ ಪ್ರಾರ್ಥನಾ ಮಾಡ್ತಾ ಇದ್ರು. ಆದ್ರೆ ನನ್ನ ಮಗ, ನಾನು ಹೆತ್ತ ಮಗ ನನ್ನ ಸಾವನ್ನು ಬಯಸ್ತಾ ಇದ್ದಾನೆ. ಸಾರ್ಥಕ ಆಯ್ತು ಸುಮತಿ, ಇವನು ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು ಕಣ್ಣೆ. ಅಯ್ಯೋ ಭಗವಂತ, ನಿವೃತ್ತಿ ಹೊಂದಿದ ಮೇಲೆ ಮನೆಗೆ ಬಂದು ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳೊಂದಿಗೆ ಅಕ್ಕರೆಯ ಸಂಸಾರದಲ್ಲಿ ಸಕ್ಕರೆ ಅಂತ ಪ್ರೀತಿಯಿಂದ ಜೀವನ ನಡೆಸಬೇಕು ಅಂತ ಮಾಡಿದ್ದೆ. ಆದ್ರೆ ಎಲ್ಲ ತಿರುವು
ಇದು ಸಂಸಾರ ಅಲ್ಲ ಕಣೆ, ವಿಷ ಸಾಗರ. ಏನಂತೆ ನೀನು? ಅಪ್ಪ ನಿನ್ನ ಪಕ್ಕದಲ್ಲಿ ಕರ್ಕೊಂಡು ಮಲ್ಕೋಬೇಕಾಗಿತ್ತು ಅಂತ ಹೇಳ್ತಾ ಇದೀಯ. ಎಷ್ಟು ಸ್ವಾರ್ಥತನ ತುಂಬಿದೆ ಕಣೋ ನಿನ್ನಲ್ಲಿ. ನಿನ್ನ ಅಪ್ಪನ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನು? ನನ್ಗೆ ನೀನೊಬ್ಬನೇ ಮಗನಲ್ಲ ಕಣೋ, ಇಡೀ ದೇಶದ ಮಕ್ಕಳೆಲ್ಲ ನನ್ನ ಮಕ್ಕಳು. ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಗಡಿ ಕಾಯ್ದಿದ್ದೀನಿ. ಈ ನನ್ನ ಮಕ್ಕಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುವ ಆ ಪಾಪಿಗಳನ್ನ ಅಲ್ಲಿ ಮಟ್ಟ ಹಾಕಿದ್ದೀನಿ. ಆದ್ರೆ ಈ ಪುಟ್ಟ ಗೂಡಿನಲ್ಲಿ ನಿನ್ನ ಸೇವೆ ಮಾಡೋದಕ್ಕಂತಾನೆ ನಿನ್ನ ಪವಿತ್ರ ಮೂರ್ತಿನ ಇಟ್ಟು ಹೋಗಿದ್ದೆ ಕಣೋ. ಈ ನಿನ್ನ ತಾಯಿ ಎಂಬ ಪವಿತ್ರ ಮೂರ್ತಿನ ಬಿಟ್ಟು ಹೋಗಿದ್ದೆ. ಎಂತ ಸ್ವಾರ್ಥಿಯಪ್ಪ ನೀನು. ಇಂಥ ಮಕ್ಕಳು ಯಾರಿಗೆ ಹುಟ್ಟಬಾರದು. ಹುಟ್ಟಿಸಿದ ಮಾತ್ರಕ್ಕೆ ನೀನು ತಂದೆ ಆಗಲ್ಲ. ಮಕ್ಕಳಿಗ ಏನ್ ಮಾಡಬೇಕು? ಏನ್ ಮಾಡಿದೀಯಾ? ಮಕ್ಕಳ ಹೆಸರಿನಲ್ಲೇ ಕೋಟಿ ಕೋಟಿ ಗಂಟಲೆ ಹಣ ಇಡಬೇಕು. ಬೀದಿಯಲ್ಲಿ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ಕೋಟಿ ಕೋಟಿ ಹಣ ಇಟ್ಟಿರ್ತಾರೆ. 32 ವರ್ಷ ಕಡೆ ಕಾದದ್ದು ತಂದ ಹಣ ಬರೇ 50 ಲಕ್ಷ. ನಿನ್ನ ಮುಖ ನೋಡೋದಕ್ಕೆ ನನಗೆ ಹೆಸಿಗೆ ಆಗ್ತಾ ಇದೆ. ಶಬ್ಬಾಸ್, 50 ಲಕ್ಷ. ಆ ಹಣ ನಿನಗೇನೇನು ಅಲ್ಲ. ಬೀದಿಯಲ್ಲಿ ಭಿಕ್ಷೆ ಬೇಡುವರು ಕೋಟಿಗಟ್ಟಲೆ ಗಳಿಸ್ತಾರೆ ಅಲ್ವಾ ಮಗನೇ? ಕೋಟಿಗೆ ಸೊನ್ನೆಗಳು ಎಷ್ಟಿರ್ತಾವೆ ಅಂತ ಗೊತ್ತೇನೋ ನಿನಗೆ? ನಿನಗೆ ಒಂದೇ ಒಂದು ದಿವಸ ಟೈಮ್ ಕೊಡ್ತೀನಿ. ಹೋಗಿ ಶ್ರಮ ಪಟ್ಟು ಬರೀ 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ. ಆಗುತ್ತೆ ನಿನಗೆ ಅವಾಗ ದುಡ್ಡಿನ ಬೆಲೆ ಏನು ಅಂತ. ಏನಂದೆ ನೀನು? ಸುಖದ ಸೊಪ್ಪತ್ತಿಗೆ ಮೇಲೆ ನಿನ್ನ ತೇಲಿಸ್ಬೇಕಾಗಿತ್ತ ನಾನು? ಇಲ್ಲಪ್ಪ, ನಾನು ದುಡ್ಡು ಗಳಿಸುವಂತ ಅಡ್ಡದಾರಿ ಯಾವತ್ತೂ ಹಿಡಿಲಿಲ್ಲ. ನನ್ನ ತಂದೆ ಜಗತ್ತಿಗೆ ಅನ್ನ ನೀಡುವ ರೈತನ ಮಗ ನಾನು ಹೇಗಪ್ಪ ಇಂಜಿನಿಯರಿಂಗ್ ಓದೋದಕ್ಕೆ ಸಾಧ್ಯ? ಅಪ್ಪ ಅವ್ವ 6 ಜನ ಅಕ್ಕ ತಂಗಿಯರು, ಇವರೆಲ್ಲರ ಒಟ್ಟು 9 ಜನರ ತುತ್ತಿನ ಚೀಲ ತುಂಬಬೇಕು. 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು. ತುಡಿದೆ ನಿರಂತರವಾಗಿ ತುಡಿದೆ. ಆದ್ರೆ ನಿನ್ನ ಹಾಗೆ ನಮ್ಮಪ್ಪ ನನ್ನ ಇಂಜಿನಿಯರಿಂಗ್ ಓದ್ಸಕ್ಕೆ ಆಗ್ಲಿಲ್ಲ ಅಪ್ಪ. ಅದೇ ನಾನ್ ಮಾಡಿದ ತಪ್ಪು. ಯಾಕಂದ್ರೆ ನಾನು ಸೈನಿಕ. ದೇಶದ ಗಡಿಯಲ್ಲಿ ನನಗೆ ಎಷ್ಟೇ ಕಷ್ಟ ಬಂದ್ರು ನನ್ನ ಮಗ ಆರಾಮವಾಗಿರ್ಲಿ ಅಂತ ಬೇಕಾದಾಗ ಹಣ ಕೊಟ್ಟು ಕಳಿಸಿದೆ ನೀನು ಇಂಜಿನಿಯರಿಂಗ್ ಆಗೋದಕ್ಕೆ. ಆದ್ರೆ ನೀನೇನ್ ಮಾಡಿದೆ? ಯಾವಳೋ ಬೀದಿಯಲ್ಲಿ ಹೋಗ್ತಿದ್ವಳ ಕೈ ಹಿಡಿದು ಮನೆ ಕರ್ಕೊಂಡು ಬಂದು ಮನೆ ಕೂರಿಸಿದೆ. ನನಗಂತ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲಪ್ಪ. ನಾನ್ ಕೈ ಹಿಡಿದಿರೋದು ಈ ನಿನ್ನ ಪವಿತ್ರ ಮೂರ್ತಿ ತಾಯಿನ ಸಂಪ್ರದಾಯವಾಗಿ ಲಗ್ನ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನ ಹಾಗೆ ಅಲ್ಲ ಅನ್ನೋದನ್ನ ಮರಿಬೇಡ. ಮಗನ ಹೆಂಡತಿ ಮಗಳ ಸಮಾನವನ್ನು ಮರಿತು ಇಂಥವಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇಲ್ಲ. ನೀನು ಮನುಷ್ಯನಲ್ಲ, ರಾಕ್ಷಸ. ನೋಡು, ಇನ್ನು ಮುಂದೆ ಮಣಿಕೊಳ್ಳಿ ಹೇಳ್ಕೊಡ್ದು. ನಿನ್ನಿಂದ ನೀನಾಗ ಮನೆ ಬಿಟ್ಟು ಹೋದ್ರ ಸರಿ, ಇಲ್ಲಾಂದ್ರೆ ಪೊಲೀಸ್ಗೆ ಫೋನ್ ಹಚ್ಚಿ ಪೊಲೀಸರಿಲ್ಲ ಕರ್ಸ್ಬೇಕಾಗಿ ಹತ್ರ. ಪೊಲೀಸರಿಗೆ ಫೋನ್ ಹಚ್ತೀಯಾ? ಹಚ್ಚು. ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಬಟ್ಟಿ ಮಗನೇ, ಜಾಡಿಸಿ ಒದ್ದ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರಿ ಬೀಳ್ಬೇಕು. ಏನಂತೆ ನೀನು? ಈ ಮನೆ ಬಿಟ್ಟು ಹೊರಟು ಹೋಗ್ಬೇಕಲ್ಲ. ಈ ನರಕದಲ್ಲಿ ಇರೋದಕ್ಕೆ ನನಗೆ ಒಂದು ಕ್ಷಣ ಇಷ್ಟ ಇಲ್ಲ. ಈ ಕ್ಷಣ ಹೊರಟು ಹೋಗ್ತೀನಿ. ಸುಮತಿ, ಬಾ ಹೋಗೋಣ. ಬಾ ಸುಮತಿ.
ನಾನು ಎಲ್ಲಿಗೂ ಬರೋದಿಲ್ಲ ಅಂದ್ರೆ ಗಂಡನ ಮರ್ಯಾದೆ ಮಾನ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ. ಹೆತ್ತ ಮಗನಿಗೆ ಏನೂ ಆಗ್ಬಾರ್ದು, ಅವನನ್ನು ಬಿಟ್ಟು ನೀನು ಬರೋದಿಲ್ಲ. ಮೆಚ್ಚಿದೆ ಕಣೆ. ಏಯ್ ನೋಡು, ನಿನ್ ತಾಯಿ ಅಂತರಂಗವನ್ನ ಅರ್ಥ ಮಾಡ್ಕೊಳ್ಳೋ. ನೋಡು, ಪೆನ್ಷನ್ ಮೇಲೆ ಸಾಲ ಸಾಲ ಅಂತ ಬಡ್ಕೋತಿದ್ಯಲ್ಲ, ಸಾಲ ತಂದು ನಿನ್ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗು. ದೇವ್ರೇ, ಅಲ್ಲ ಯಾವಾಗ ತಂದ್ಕೊಟ್ರು ಇವರು? ನೋಡಿ, ಅಳೋ ಗಂಡಸನ್ನ ನಂಬಬಾರದಂತೆ, ನಗೋ ಹೆಂಗಸನ್ನ ನಂಬಬಾರದಂತೆ. ಇವರು ನೀರು ಕೇಳಿದ್ರು, ನೀರು ತಂದು ಕೊಟ್ಟೆ. ಹಣನ ಯಾವಾಗ ತಂದು ಕೊಟ್ರು? ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ನೋಡಿ. ಈಗ 10 ನಿಮಿಷದ ಹಿಂದೆ ಹಣ ತಂದು ಕೊಡ್ಲಿಲ್ಲ ನಿನ್ನ ಕೈಲಿ ನಾನು. ಸುಳ್ಳು ಬೊಗಳು ಬೇಡ. ಸುಮ್ಮನೆ ಹಣ ತಂದು ನಿನ್ನ ಗಂಡನ ಕೈಲಿ ಕೊಡ್ತೀಯೋ ಏನ್ ಬಂಡ ಮಾತಾಡ್ತದೆ ಇಲ್ಲೇ ನಿಲ್ತೀಯೋ? ಏಯ್ ಫಾಲೆ 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 ಹೆಣ್ಣೆ, ಹೀಗೆ ಗುಳುಗುಳುಗುಳು ಅಂತ ಹತ್ಕೊಂಡು ಎಷ್ಟು ಮನಿನ ಹೊಳಿಪಾಲ್ ಮಾಡಿ ಬಂದಿದ್ಯಾ ನೀನು. ಹೀಗೆ ಬಿಟ್ರೆ ಈ ಮನೆಯ ಸುಟ್ಟು ಸರ್ವನಾಶ ಮಾಡ್ತೀಯ ನೀನು. ನಿನ್ನ ಇವತ್ತು ಜೀವ ಸಹಿತ ಉಳಿಸೋದಿಲ್ಲ. ಮಾಡುದು ತಪ್ಪೆಲ್ಲ ಮಾಡಿಬಿಟ್ಟು ನನ್ನ ಹೆಂಡತಿ ಮೇಲೆ ಹೋಗ್ತಾ ಇದೆಯಾ ಕತ್ತೆ? ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ನೀನು ನಂಬ್ತಾ ಇದ್ದೀನೋ? ದೇವತಾ ಮೂರ್ತಿ ಕಣೋ ಅವರು. ನಿನ್ನ ಗಂಡ ಮಾಡಿರುವ ಕೆಲಸಕ್ಕೆ ಅವನಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೇನೋ ಅವನಿಗೆ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಿನ್ನ ತಾಯಿಯ ಆಣೆನು ಲೆಕ್ಕಿಟ್ಟಿರ್ದೆ ಇಲ್ಲ ಸುಟ್ಟಾಗ್ತೀನಿ. ಸುಮತಿ ಬಾ, ಸುಮತಿ ಹೋಗೋಣ ಬಾ. ಈ ನರಕದಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಬಾರೆ. ನೋಡಿ, ಅವನಿಗೇನೋ ಬುದ್ಧಿ ಇಲ್ಲ, ಮಾತಾಡ್ತಾನೆ. ನೀವು ಅವನ ರೀತಿನೇ ಆಡ್ತಿರಲ್ಲ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ, ನೀವು ಸ್ವಲ್ಪ ಸಮಾಧಾನ. ಸುಮತಿ, ಒಡೆದು ಹೋದ ಗಾಜು, ಮುರಿದ ಮನಸ್ಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೊತೆ ಬಾ. ಶರ್ಮಿಳಾ, ಈ ಹಾಳದ ಮುಖ ನೆತ್ತಿ ನೋಡೋದು ಬೇಡ. ಏನು ಚಿಕ್ಕ ಮಗು, ತಿಳಿಲಾರದೆ ಮಾತಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಇಲ್ಲಿ ಹೋಗ್ಬೇಡಿ ಅಂದ್ರೆ. ಸುಮತಿ, ಎಲ್ಲ ಕತೆ ಮುಗಿದು ಹೋದ್ಮೇಲೆ ಮತ್ತೇನು ಉಳಿದಿದೆ ಇಲ್ಲಿ? ಹೆತ್ತ ಮಗನೇ ಅಪ್ಪನ ಮೇಲೆ ಸಂಶಯ ಪಟ್ಕೊಂಡ. ಬೀದಿಯಲ್ಲಿ ಹೋಗೋಳು ಬಂದು ನನ್ನ ಮಾನ ತೆಗೆದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಬೇಡ, ನೀನಿರೋದಾದ್ರೆ ಎಲ್ಲಿವರೆಗೂ ನಿನಗೆ ಮನೆಯಲ್ಲಿ ಸ್ವಾಭಿಮಾನಕ್ಕೆ ಕುಂದು ಬರೋದಿಲ್ವೋ ಅಲ್ಲಿವರೆಗೆ ನೀನಿಲ್ಲಿರು. ಆದ್ರೆ ಒಂದು ಮಾತು ಸುಮತಿ, ಈ ಮನೆಯಲ್ಲಿ ನಿನಗೆ ಮಾನ, ಮರ್ಯಾದೆ, ಘನತೆ, ಗೌರವ ಯಾವುದು ಉಳಿಯೋದಿಲ್ಲ. ಇದು ಸತ್ಯ ಸುಮತಿ, ಇದು ಸತ್ಯ. ಅರ್ಥ ಆಗೋದಿಲ್ವೇ? ಈ ಮಗನ ಮೇಲಿನ ವ್ಯಾಮೋಹ ಬಿಟ್ಟು ಈ ಕೈ ಹಿಡಿದ ಗಂಡ ಜೊತೆ ಬಾ. ಯಾಕೆ ಅಂದ್ರೆ ನನ್ನಲ್ಲಿ ಯಾವುದು ದುಡ್ಡು ಉಳಿದಿಲ್ಲ. ಇವನಿಂದ ಹೋದ್ರೆ ಹೆಂಗಪ್ಪ ಅಂತ ಅನ್ಕೋತೀಯ ನೀನು? ಸುಮತಿ, ಆ ಭಗವಂತ ಇನ್ನು ಈ ರಟ್ಟಿಯಲ್ಲಿ ಶಕ್ತಿ ಗಟ್ಟಿ ಮುಟ್ಟಾಗಿಟ್ಟಿದ್ದಾನೆ. ಬಾ ಕಡೆ, ನನಗೆ ಗೊತ್ತಿಲ್ಲ ಅಂತ ಮಾಡಿದ್ದೇನೆ. ನಿನ್ನ ಮಗನ ಶೋಕಿಗೆಲ್ಲ ನಾನು ಕಳಿಸಿದ ಹಣನ ನೀರಿನಂತ ಖರ್ಚು ಮಾಡಿದ್ದಾನೆ. ಸಾಲದಕ್ಕೆ ಕುಡಿದು ಕುಡಿದು
ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಹೇಳಿದಾಗ ನಿನ್ನ ಕಿಡ್ನಿನ ಅವ್ಗೆ ಹಾಕಿ ಅವನ ಪ್ರಾಣ ಉಳಿಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ಮಾಡಿರ್ಬೇನೆ. ಸುಮ್ತೆ ನನಗೆಲ್ಲ ಗೊತ್ತಿದೆ, ಅದೆಲ್ಲ ಮರೆತು ಬಿಡು. ಬಾ ನನ್ನ ಜೊತೆಗೆ ಬಾ ಸುಮ್ನೆ.